ಹೆಸರು ರೇಣುಕಾಬಾಯಿ ಅಂತೇಳಿ. ಅವ್ರು ನಾವು ಕೂಡಿ ಹಾಡಿಕೆ ಮಾಡ್ಕೊಂಡು ಬಲ್ಯಕ್ಕೆ ಒಂದು 23,000 ರೂಪಾಯಿನೂ ಇದ್ದು ನಮ್ಗೆ. ನಮ್ಮ ಬಲ್ಲಿ ಅದ್ರಾಗೆ ನಮ್ಮ ಸೂರು ಹಾಕು ಪಾರ್ನಟ್ ಹುಡುಗ ಅವ್ರಿಗೆ ಬಿಟ್ಟು 10 ಮಾರಿನ ಮ್ಯಾಗ ಹೊಂಟಿದ್ದವ. ಅವನಿಂದ ನಾವಿದ್ದೆವು. ಏ ತಮ್ಮ ಅವ್ರು ಕಲ್ಯಾಗ ತೊಗೊಂಡ್ರು ಅಂದೇನ ಅಂದ್ರೆ ನಮಗೆ ಜಡದೇನ್ರಿ ರೊಕ್ಕ ಕಸ್ಕೋತಾರ ಅಂತ ನಮ್ಮ ಸಂಶಯ. ಟೈಮ್ ಹೋಗಿತ್ತಲ್ಲ. ಇಲ್ರಿ ಇಲ್ಲೊಂದು ದೇವ್ರದ್ರಿ, ಈ ಹರಿ ಹಿಡ್ದು ಯಾರು ಹೋಗ್ತಾರ ನೋಡ್ರಿ, 2 ಕಲ್ಲೆ ಹೊಡೆದು ಹೋದ್ರೆ ಅವ್ರದ್ದು ಹರಕಿ ಚಲೋ ಆಗ್ತದ, ಇಲ್ಲಕಂದ್ರೆ ಒಳ್ಳೇದಾಗಲತ್ತ. ನೀವು 2 ಕಲ್ಲು ತೊಗೊಂಡು ಹೊಡೆದು ಹೋದ್ರಿ ಅಂದ್ರೆ ನಿಮ್ಮ ಹಾಡಿಕೆ ಚಲೋ ಆಗ್ತವ ಅಂತ ಹೇಳ. ನಾವು ಗಂಡಗಚ್ಚಿ ಹಾಕನೆ 2 ಕಲ್ಲು ತೊಗೊಂಡು ಬಿಟ್ಟೆ ಹೋಗ್ಕೋ ದೇವ್ರಿಗೆ. 2-3 ಲಾರಿ ಬಿದ್ದಿದ್ ನೋಡ್ರಿ ಹಿಡಿಗಲ್ಲ ಅವಾಗ ನಾವು ಹೋದಾಗೆ. ಈಗ ಎಷ್ಟು ಬಿದ್ದವನು. ಈ ಬಂಗಾರ ಅಂತ ಖಾಜಾ ಶಂಡ್ರ ಪದ ನಡೆದ. ಯಾರು ತಂಬಾಕೆ ತಿಕ್ತಾರ, ಯಾರು ಗಾಂಜಾನೆ ತಿಕ್ತಾರ, ಯಾರು ಮೊಬೈಲ್ದಾಗ ಬಟ್ ಹೊಡಿತಾರ, ಯಾರು ಹಿಂಗೆ ತಿರ್ಗಾಡ್ಕೋತ ಕೇಳ್ತಾರ. ಎಷ್ಟು ಮಜಾ ನೋಡ್ರಿ. ಅವರು ಹಂಗೆ ಹರಕೆ ಇದ್ದಿರ್ಬೇಕ್ರಿ. ಏನ್ರಿ ತಂಬಾಕು ತಿಕ್ಕೋತ ವಿಚಾರ ಮಾಡ್ತಿದ್ರಿ ಅಂದ್ರೆ ಈಗ ತಾಳಿ ಕೊಟ್ರಿ ರಾಜು ಹೇಳಿಲ್ರಿ, ದಾರು ಕುಡಿದವ್ರು ಗಟ್ರದ ಬೀಳ್ತಾರೆ ಅಂದ್ರೆ ಏ ಹುಚ್ಚಿ ನಿನಗೇನು ಗೊತ್ತಾ, ಯಾರು ಜಗತ್ತದ ವಿಚಾರ ಮಾಡಲ್ಲ, ದಾರು ಕುಡಿದವ್ರು ಗಟ್ರ ದಂಡ ಬಿದ್ದು ದೇಶದ ವಿಚಾರ ಮಾಡ್ತಾರೆ ಅಂತ ಹೇಳಿ ನೋಡಿ. ಹಂಗ್ರಿಪ್ಪ ಇಂಥ ವಿಷಯ ಇದು ಕೇಳುವಂಥ ವ್ಯವಹಾರಗಳದಾವ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ತುಂಬತಂದ್ರೆ ಖಾಲಿ ಆಗಲ್ರಿ. ಇದು ತುಂಬತಂದ್ರೆ ನಾಳೆ ಮುಂಜಾನೆ ಮಾನುಣಿ ಮಲ್ಲೇಶ್ವರನ ನೆನೆಯೇ, ಮಾನುಣಿ ಮಲ್ಲೇಶ್ವರನ ನೆನೆಯೇ. ಮನಮುನಿಗಳು ಮನಸಾರೆ ಮಾಂತನೆಲ್ಲ ಪಡೆದ್ರು ಅಮೃತ. ಮನಮುನಿಗಳು ಮನಸಾರೆ ಮಾಂತನೆಲ್ಲ ಪಡೆದ್ರು ಅಮೃತ. ಮಾನವನ ಜನ್ಮ ಇದುವೇ
ಯಾವ ದಿಗಂಬರಾದ್ರ ಯಾವ ಶನಿಯ ಹುಟ್ಟು ಸಾವುಗಳು ಸನಿಯಾಕ ಬರುವುದಿಲ್ಲ ಗುರುವಿಗೆ ಮಾಡ ಧ್ವನಿಯ ಹುಟ್ಟು ಸಾವುಗಳು ಸನಿಯಾಕ ಬರುವುದಿಲ್ಲ ಗುರುವಿಗೆ ಮಾಡ ಧ್ವನಿಯ ಕೂಡಿಕೋರ ಕೂಡಲ ಸಂಗಮ ಸನಿಯ ಕೂಡಿಕೋರ ಕೂಡಲ ಸಂಗಮ ಸನಿಯ ಗಡಿನಾಡ ಅಂದೇವಾಡಿ ಗೈ ವಿಷ ಪಡ್ಕೊಂಡ್ರು ಪಶ್ಚಿಮ ನಿಶಾನಿಯ ಗಡಿನಾಡ ಅಂದೇವಾಡಿ ಗೈ ವಿಷ ಪಡ್ಕೊಂಡ್ರು ಪಶ್ಚಿಮ ಉಪದೇಶ ಅಂದ್ರ ಈಗಿನವರಿಗೆ ಹುಲ್ಲಿನಕ್ಕಿಂತ ಕನಿಷ್ಠ ಆಯಿತು ಬಾಯಿಲಿಂದ ಹೇಳ್ತೀವಿ ನಾವು ಬರೇ ಶಾಸ್ತ್ರ ನಮ್ಮದು ಮುಚ್ಚಿಟ್ಟು ಎರಡನೇದವ್ರದು ಹರಿತೀವಿ ಆಚಾರ ಸೀಟ ತಂಬಕ್ಕಾಗಿ ಬೋಧ ಕೊಡ್ತಾರೆ ಅಂತ ನೇಚಾರ ಗುರು ಅನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು 36 ವರ್ಷ ದುಡದ ಮೇಲೆ ಆಗ್ಯಾರ ಪವಿತ್ರ ನೀವು ಚಿತ್ತ ಬಿಟ್ಟು ಕೇಳಿ ಖಾಜಾ ಶರಣರ ಚರಿತ್ರ ನೀವು ಗಪ್ಪ ಕೂತು ಕೇಳಿ ಇಂಥ ಶರಣರ ಚರಿತ್ರ ಬಾರ ವರ್ಷದ ವಯದಲ್ಲಿ ಖ್ವಾಜಾ ಬಂದ ನಮಾಜ ತಾನು ರಾಜಕೀಯ ಸಹಿತ ತ್ಯಾಗ ಮಾಡಿ ಹೋದ ಸಂಸಾರ ಶಿರಾಕ ನಸ್ರೋದೀನ ಇತ್ತು ಅವರ ಗುರುವಿನ ಹೆಸರ ಒಂದೇ ಮನಸ್ಸಿನಿಂದ ಮಾಡಿ ನಿಂತ ಗುರುವಿಗೆ ನಮಸ್ಕಾರ ಗುರು ಅಂದ ಮನಸ್ಸಿನಾಗ ಏನ ವಿಚಾರ ಆದ ನಿನಗ ಎಲ್ಲ ಖುಲ್ಲ ತಿಳಿಸಂದು ವಿಸ್ತಾರ ಆಗ ನಮಸ್ಕರಿಸಿ ಹಿಂಗ ಹೇಳ್ತಾರ ಬಂದೇ ನಮಾಜಾರ ಗುರು ಚರಣ ಕೈ ಅರಿಗಿ ಹೀಗ ಬಂದೇ ನಮಾಜ ಹೇಳ್ತಾರ ಹಿಂಗ ಗುರುವೇ ಉಪದೇಶ ತಗೊಳ್ಳಿಕ್ಕೆ ಬಂದಿನಿ ನಾನು ನಿಮ್ಮ ಹತ್ತಾರ ನಿಮ್ಮ ಅನುಗ್ರಹ ಆಗಬೇಕ್ರಿ ನನಗ ಬಹಳ ಒತ್ತರ ನಾಳೆ ಮುಕ್ತಿ ಹ್ಯಾಂಗ ಸಿಗಬೇಕು ನಮಗ ಸುಮ್ಮನೆ ಸತ್ತಾರ ಹರ ಮುನಿವರ ಗುರು ಕಾಯವಂತ ಹಿರಿಯರ ಹಿಡಿದು ಹೇಳುವ ಮಾತ ಪಾಪ ಪುಣ್ಯದ್ದು ನಿಮ್ಮ ಕಡೆ ಇರ್ತದ ಮುಕ್ತಿ ಪತ್ತಾರ ನಾಳ ನೀವೇ ಸಾಕ್ಷಿ ಓಕಿಲ ರಂಗ ಕೇಳವರುತ್ತಾರ ಇಷ್ಟು ಕೇಳಿ ಗುರುಗಳವನಿಗೆ ನಿಷ್ಠುರಿ ಮಾತೊಂದು ಹೇಳತಾರು ಮೊದಲ ನನ್ನ ಗುರುಗಳು ನನಗ ಮಾಡಿದ ಕರಾರ ಉಪದೇಶ ಕೊಡ್ತೀನಿ ಅಂತ ಹೇಳ್ಯಾರ 12 ವರ್ಷ ದುಡಿದಾರ
ಈಗ ದುಡಿದು ದುಡಿದು ಎಷ್ಟೋ ಮಂದಿ ಆಗ್ಯಾರ ಶರಣ. ಅವರಂತೆ ನೀನು ಮಾತ್ರ 12 ವರ್ಷ ದುಡಿಯಬೇಕು ಅಂದ್ರೆ ಬೋಧ ಕೊಡ್ತೀನಿ, ಅದಕ್ಕ ಇಲ್ಲ ತಕರಾರ. ನೀನು 12 ವರ್ಷ ದುಡಿಯಬೇಕು, ಬೋಧ ಬೇಕಾದ. ಎಷ್ಟ ಕೇಳಿ ಬಂದ ನಮ ಚಂದಾಗ ಇಲ್ಲಿ ತಾನ ಬಂದ, ತಿರುಗಿ ಹೋದ್ರ ಮುಂದ ಜನದಾಗ ನನ್ನ ಜನದಾಗ ನನ್ನ ನನ್ನ ಪಾಲಿಗೆ ಬಂದದ್ನು ಬರಲಿ ಬಂದದ್ದು ಬರಲಿ. ಮನಸ್ಸಿನ ಒಳಗ ಧೈರ್ಯ ತಾಳಿದ, ಗುರುವಿಗೆ ಹೇಳಿದ ಆಗ್ಲಿ ಆಗುದ ಇರತ ನಿಮ್ಮ ಬಳಿ, ಇರತ ನಿಮ್ಮ ಬಳಿ. ನಿಮ್ಮ ಗುರುವಿನ ವಚನೇರೆ ತಿಳಿಲಿ, ವಚನೇರೆ ತಿಳಿಲಿ. ಗುರು ಅವಾಗ ಕೆಲಸ ನೇಮ ಸೀದ ಮುಂಜಾನೆ ಎದ್ದ, ಮಟ್ಟಿ ಹೊಡಿಯ ಅಂದ ದಿನಾಂ ಪ್ರತಿಯಲ್ಲಿ, ದಿನಾಂ ಪ್ರತಿಯಲ್ಲಿ. ಹೂವಿನ ಗಿಡ ಕಾಯಂದ ಜೋಕಿಲಿ, ಕಾಯಂದ ಜೋಕಿಲಿ. ಎಷ್ಟು ಕೇಳಿ ಬಂದ ನಮಾಜ, ಮಟ್ಟಿ ಹೊಡಿಕ ಹೋಗಿ ಬಿಟ್ಟು. ಅವರು ಹುಟ್ಟ ಮಟ್ಟಿ ಹೊಡೆದವರಲ್ಲ ಅಂತ ಸಂಸಾರ. ಹಗ್ಗ ಒತ್ತಿ ಹಿಡಿದು ಕೈ ತುಂಬ ಒಡಿತು ನೆತ್ತರ, ಆಗ ಮನದಾಗಂತಾನೆ ಅಂಥ ಬ್ಯಾಳ ತಂದು ಈಶ್ವರ. ಗುರುವನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು, 36 ವರ್ಷ ದುಡದ ಮೇಲೆ ಆಗ್ಯಾರ ಪವಿತ್ರ. ನೀವು ಚಿತ್ತ ಬಿಟ್ಟು ಕೇಳ್ರಿ ಖಾಜಾ ಶರಣರ ಚರಿತ್ರ. ಗುರು ತನ್ನ ಮಡದಿಗೆ ಕರದ ತಾಕಿದ ಮಾಡಿ ಬಿಟ್ಟು. 3 ದಿವಸದ ತಂಗಳ ರೊಟ್ಟಿ ಕೊಡುವ ಕಾಜಾಗ, ಬರೇ ಖಾರ್ಪುಡಿ ಹತ್ತು ನೀರಸ ಹಾಕ್ಬೇಡದರಾಗ. ಹಿಂಗ ಹೇಳಿ ಕೇಳಿ ತಾಕಿತ ಮಾಡಿದ ತನ್ನ ಮಡದಿಗ. ಮಧ್ಯಾಹ್ನ ತನಕ ಮಟ್ಟಿ ಹೊಡೆದು ಮನೆಗೆ ಊಟಕ್ಕೆ ಬಂದ ಖಾಜಾ. ಹೇಳಿದ ಪ್ರಕಾರ ಗುರುತಾಯಿ ರೊಟ್ಟಿ ಕೊಟ್ಟಳ ಕಾಜಾಗ, ಅಂತ ಅಡಿಗೆ ಹುಟ್ಟ ಹಾಕಿದ್ದಿಲ್ಲ ಕಾಜಾ ಬಾಯಾಗ. ಹಸುವೆ ತಾಳಾರ್ದ ಬಟ್ಟಿಗೆ ಹಂಗ ಹರಿದ್ವ ಹಂಗೆ ಉಂಡ್ರು. ಖಾರ ಹತ್ತಿ ಉರುಪ ಇಟ್ಟಿತು ಕಾಜನ ಹೊಟ್ಯಾಗ. ಮಂದಿಯ ಅನ್ನ ಇದಕ್ಕ ಮರಗಿದಂಗ ಆರುಣ ತುಟ್ಟಾಗ. ನಾನು ಯಾಕೆ ಬಂದು ಸಿಕ್ಕೇನಪ್ಪ ಇಂಥ ತಿಟ್ಟಾಗ. ಮೊದಲೇ ಇವು ಸನ್ಯಾಸಿಗಳು ಸುಖ ಹೆಂಗ ಸಿಕ್ಕಿತು ನನಗ. ತಾವೇ ನೀರ ಕುಡಿಯ ತಾವ ತೆಂಗಿನ ಪಟ್ಟಾಗ. ನನ್ನ ಪಾಲಕ ಬಂತು ಅನುಗ್ರಹಕ್ಕಾಗಿ ಹೋಗುದು ತಟ್ಟಾಗ. ಇದು ಒಂದು 12 ವರ್ಷ ಹ್ಯಾಂಗೇರೆ ಆಗಲೆಂದು. 12 ವರ್ಷದ ಲೆಕ್ಕ ಮಾಡ್ತಾನ ಹಗ್ಗ ಹಿಡದಾಗ. ಹೊಟ್ಟಾಗ ಅನ್ನ ಇದಕ್ಕ ಝೋಲಿ ಹೋಗ್ತಾವ್ ಕಾಜೆ ನಡೆದಾಗ. ಆಗ ಅನೇಕ ಕಲ್ಪನಾ ಬರ್ಲಿ ಕತ್ತುವ ಆತನ ಮನದಾಗ.
12 ವರ್ಷ ಮುಗಿದಕ್ಕ ಬರೇ 3 ದಿವಸ ಕಡಿಮೆಗಿತ್ತು. ಬಂದಾನ ಮಾಜ ಹರುಷ ಬಿಡುತ್ತಾನ ತನ್ನ ಮನದಾಗ, ಇನ್ನ ಗೆದ್ದೆ ನಾನು ದಿನ ಮಾತ್ರ ಬಂದವ ಸನದಾಗ. ಮುಂದ ಕೇಳ್ರಿ ಗುರುವಿನ ಕೌತುಕ ಮನಸ್ಸ ನೋಡುವುಕ ಅಜಾಗ ಕಾಡುವುಕ ಬಾಗಿಲ ಚರ ಬಾಗಿಲ ಚರ ರಸ್ತ್ಯಾಗ ಆಡು ಹುಡುಗರನ್ನು ಕರೆದ ಹುಡುಗರನ್ನು ಕರ ನೀವು ಹೋಗ್ರೋ ನಮ್ಮ ತೋಟಕ ಖಾಜಾಗ ಕಾಡುಕ ಹೇಳಿದ ಬೇಷಕ ಬರುವ ನೀರು ತಡ ಬರುವ ನೀರು ತಡ ನೀರ ಚೆಲ್ರೋ ಕಾವಲಿಯ ಒಡದ ಕಾವಲಿಯ ಒಡ ಹಿಂಗ ಕಾಡೋಂಗ ಅವಂಗ ಚಂದ ತನಕ ಬಿಡಬ್ಯಾಡ್ರಿ ಊಟಕ್ಕ ಬರಲಿ ಚಿಡರ್ಯಾಕ ಮಾಡ್ರೋ ದೂರಿಂದ ಮಾಡ್ರೋ ದೂರಿಂದ ಅವನ ಕೈಯಾಗ ಸಿಗಬ್ಯಾಡ್ರಿ ಸಿಕ್ಕರೆ ಖಾಜಾ ನಿಮಗ ಕೊಂದ ಎಷ್ಟು ಎಲ್ಲ ತಾಕೀತು ಮಾಡಿ ಹುಡುಗರಿಗೆ ಅಲ್ಲಿಗೆ ಹಚ್ಕೊಟ ಬಿಟ್ರು. ಬೆರಿಕೆ ಹುಡುಗರು ಹೋದ ಕೂಡಲೇ ಕಾವಲಿ ಬಡದಾರ. ಕಾವಲಿ ಬಡದು ನಿಂತದು ಬಂದಾನ ಬಾಜಿಗೆ ಬೀಳಿಲ್ಲ ನೆದರ. ಹಟ್ಯಾಗ ಅನ್ನ ಇಲ್ಲಕ ಕಾಜನ ಕಣ್ಣಿಗೆ ಬರ್ತಾವ ಚಕ್ಕಾರ. ಇದೀಗ ಬಂದ ದೇಣಿಗೆ ಚಂದ್ರಕಾಂತ ಜೀವಣ್ಣ ಟೊಣೆ ಇವರಾದರೂ ಕೂಡ 201 ರೂಪಾಯಿ ದೇಣಿಗೆಯನ್ನು ತಂದು ಶ್ರೀ ಹಜರತ್ ಮೌಲವಿ ದೇವಸ್ಥಾನಕ್ಕೆ ತಂದು ಒಪ್ಪಿಸಿದ್ದಾರೆ. ಅದರಂತೆ ಶಿವಗಪ್ಪ ಮುಗುಳಿ ಇವರಾದರೂ ಕೂಡ 101 ರೂಪಾಯಿ ದೇಣಿಗೆಯನ್ನು ತಂದು ಶ್ರೀ ಹಜರತ್ ಮೌಲವಿ ದೇವಸ್ಥಾನಕ್ಕೆ ತಂದು ಒಪ್ಪಿಸಿದ್ದಾರೆ. ಇನ್ನು ಉಳಿದ ಭಕ್ತಾದಿಗಳು ತಮ್ಮ ತಮ್ಮ ದೇಣಿಗೆಯನ್ನು ತಂದು ಶ್ರೀ ಹಜರತ್ ಮೌಲವಿ ದೇವಸ್ಥಾನಕ್ಕೆ ತಂದು ಒಪ್ಪಿಸಬೇಕಾಗಿ ಸಮಸ್ತ ದಿಕ್ಸಂಘಕ್ಕೆ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಿದ್ದೇವೆ. ಅದಕ್ಕೆ ಈಗ ಇಲ್ಲಿ ದೇಣಿಗೆಯವ್ರೇನು ಭಾಷಣ ಮಾಡಿದ್ರಲ್ಲ, ಅದಕ್ಕೆ ಕೊನೆಗೆ ಯಾರು ರೊಕ್ಕ ಕೊಟ್ಟಿರ್ತಾರ ಲಾಸ್ಟ್ ಪದ ಮುಗಿದ ಬಳಿಕ ಹೇಳಕತ್ತೀರಿ. ನಡವರ್ಗೆ ಏನೋ ವಿಷಯ ನಡೆದು ಚಂದ ನಡೆದಾಗ ತಂದು ಅದನ್ನು ಹೇಳಬೇಡ್ರಿ, ಬರ್ಕೋರಿ, ಬರೆದು ಇಟ್ಕೊಂಡು ನಮ್ಮ ಪದ ಮುಗಿತದಲ್ಲ ಮುಗಿದಗಳಿಗೆ ಇಂಥವ್ರು ಕೊಟ್ಟಾರ ಅಂತ ಹೇಳ್ರಿ. ಮಧ್ಯಾಹ್ನ ತನಕ ಮಟ್ಟಿ ಹೊಡೆದು ಮಡಿ ನೋಡ್ಕೊತ ಹೊರಟ ಖಾಜಾ. ಹನಿ ನೀರ ಬಂದಿದ್ದಿಲ್ಲ, ಒಣಗಿತೋ ತೋಟ. ಹುಡುಗರು ಕಾವಲಿ ಹೊಡೆದು ನಿಂತಿದ್ದು ಖಾಜಾ ನೋಡಿದ ಕಣಮುಟ್ಟ. ಹಂಗೆ ತೊಗಲ ಬಾರ್ಕೊಲ ತಿರುವಿ ಹಿಡದ ತಾಳಿಲ್ಲ ಶೆಟ್ಟ. ಬೆನ್ನ ಹತ್ತಿದ ಕೂಡಲೇ ಸಣ್ಣ ಹುಡುಗರು ಅಳ್ಕೋತ ಹೋಗಿ ಏನ್ ಮಾಡ್ತಾರಿಪ್ಪ? ಸೇರಿಕೊಂಡವ ನೋಡ್ರಿ ಸಾಕ್ಷ್ಯದ ಗುರುವಿನ ಮಠ. ಗುರುಗಳು ಮ್ಯಾಲಿಗೇರಿ ನೋಡುತ್ತಿದ್ರು ಕಾಜನ ಆರ್ಭಾಟ. ಗುರು ಬೇದಾನೆಂದು ತಿಳಿದು ತಿರುಗಿ ಹೋದರು ತೋಟದ ಕಾಡಿ. ಕಾವಲಿ ದುರಸ್ತ ಮಾಡಿ ಖರೆ ನೀರಮ ಬಿಟ್ಟ. ಚಂತನ ಮಟ್ಟಿ ಹೊಡೆದು ಚಂಜಿಕಿ ಮಾಡಿದ್ದ ಊಟ. ಮುಂಜಾನೆ ಎದ್ದ ಕೂಡಲೇ ಗುರುವಿಗೆ ನಮಸ್ಕಾರ ಮಾಡುವುದಕ್ಕೆ ಹೊರಟ. ಗುರು ಅಂದ, ತಮ್ಮ ನಿನಗ ಉಪದೇಶ ಸಿಗುವುದಿಲ್ಲ, ಸುಮ್ಮನೆ ಯಾಕ ಹೈರಾಣ ಆಗ್ತೀವಿ, ಹೋಗು ಬಿಟ್ಟುಕೊಟ್ಟ. ನಿನ್ನ ಉಪದೇಶ ಕಾಲಗ ಬೇಕಾದಷ್ಟು ಮಾಡಿದ ಕಟ್ಪಾಟ. ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಬಂದಿದನಪ್ಪ ನನ್ನ ಗುರುವ.
ಪಾದಕ ಬಿದ್ರೆ ಕರುಣೆ ಬರಲಿಲ್ಲ ಅವನಿಗೆಲ್ಲಷ್ಟ. ನಾನು ಏನ ಮಾಡಲಿ ಕಡಿಮೆ ಐತಿ ನಿನ್ನ ಅದೃಷ್ಟ. ಪುನಃ 12 ವರ್ಷ ದುಡದ ಮ್ಯಾಲ ತಿಳಿಯುವುದು ಗೊತ್ತ. ಈಗ ಇಲ್ಲಿ ಇರಬೇಕಾದ್ರೆ ದಮ್ಮಿಗೆ ಮಾತ್ರ ಬಂದಿದೋ ನೀನು. ಮುಂದಿಲ್ಲಿ ಇರುವುದು ನಿನ್ನಿಂದ ಆಗುವುದು ಹೋರಾಟ. ಮುಂದೆ ಏನ ಹೇಳ್ತಾನೆ ಯಾರ ಬಲ್ಲರು ಗುರುವಿನ ಆಟ. ಆಜ ಮಾಡಿ ನೋಡಿದ ಚೌಕಾಸಿ ದುಡ್ದಿದ್ದು ಆಯ್ತೋ ಖುಷಿ. ತೀರಲಿಲ್ಲ ಆಸಿ ಮನದಾನ ಕಾಳವ ಮನದಾನ ಕಾಳವ. ಬಿಟ್ಟು ಹೋಗಲಾರೆ ಗುರುವೆ ನಿಮ್ಮ ಸ್ಥಳ, ಗುರುವೆ ನಿಮ್ಮ ಸ್ಥಳ. ಗುರು ಅವಾಗ ಕೆಲಸ ನೇಮ ಸೀದಾ ಮುಂಜಾನೆ ಎದ್ದ. ಬೇಸಿ ಕಟ್ಟಿಗೆ ಅರಸಿ ತರಬೇಕು ಸರಳ, ತರಬೇಕು ನೀನು ಸರಳ. ತಪ್ಪಲಾರೆ ಎರಡು ಹೊರಿಗಳ ಎರಡು ಹೊರಿಗಳ. ಎಷ್ಟು ಕೇಳಿ ಬಂದ ನಮಾಜ ಕಟ್ಟಿಗೆ ಆಯೋಗ ಹೋಗಿ ಬಿಟ್ಟು. ಅವರು ಹುಟ್ಟ ಕಟ್ಟಿಗೆ ಆಯ್ದವರಲ್ಲ ಅಂತ ಅಂಸಾರ. ಆಗ ಮನದಾಗಂತಾನೆ ಅಂತ ವೇಳೆ ತಂದು ಈಶ್ವರ. ಹೊಟ್ಯಾಗ ಪ್ರಸಾದಕ್ಕ ಖಾಜನ ಕಣ್ಣಿಗೆ ಬರ್ತಿದ್ದು ಚಕಾರ. ಗುರುವನುಗ್ರಹಕ್ಕಾಗಿ ನಮ್ಮ ಖಾಜಾ ಬಂದ ನಮಾಜ ತಾನು. 36 ವರ್ಷ ದುಡದ ಮೇಲೆ ಆಗ್ಯರ ಪವಿತ್ರ. ನೀವು ಲಕ್ಷ್ಯ ಇಟ್ಟು ಕೇಳಬೇಕಿಂತ ಶರಣರ ಚರಿತ್ರ. ಗುರುವೊಂದು ಮುದುಕಿಗೆ ಕರ್ದ ತಾಕಿದ ಮಾಡಿ ಬಿಟ್ರು. ಕಟ್ಟಿಗೆ ತಗೊಂಡು ಖಾಜಾ ಬರುತ್ತಾನ ಎಷ್ಟರ ಒಳಗ. ನೀನು ಸೋಪಂದ ಹತ್ರ ಹೋಗಿ ನಿಂದ್ರು ಅಷ್ಟರ ಒಳಗ. ನಾನು ಕಟ್ಟಿಗೆ ಹೊರಿ ಒಗಿಯ ಅಂತೀನಿ ಮ್ಯಾಲಿಗೆ ಮ್ಯಾಗ. ಕಟ್ಟಿಗೆ ಹೊರಿ ತಗೊಂಡು ಖಾಜಾ ಮ್ಯಾಲಿಗೇರಿ ಹೋಗುವಾಗ. ಜಗ್ಗಿ ಜೋಲಿ ಹೊಡೆದು ನೀನು ಕೆಡುವ ಕಾಜಾಗ. ಒಳ್ಳೆಯ ಹಾಸ್ಯ ಮಾಡಿ ನಗಬೇಕು ನೋಡ ಕಾಜ ಹೇಳಾಗ. ಎಷ್ಟು ಎಲ್ಲ ತಾಕೀತು ಮಾಡಿ ಮುದುಕಿಗೆ ಅಲ್ಲಿ ನಿಂದ್ರಿಸಿ ಬಿಟ್ರು. ಕಟ್ಟಿಗೆ ತಗೊಂಡು ಖಾಜಾ ಬಂದ ಅಷ್ಟರ ಒಳಗ. ಗುರುಗಳು ಹೇಳ್ತಾರ ಕಟ್ಟಿಗೆ ಹೊರಿ ಒಗಿಬ್ಯಾಡೋ ತೆಳಗ. ಮ್ಯಾಗ ಏರಿ ಒಗಿಯ ಅಂದಾರವರು ಮ್ಯಾಳಿಗೆ ಮ್ಯಾಗ. ಗುರುವಾಜ್ಞೆ ಪ್ರಕಾರ ಖಾಜಾ ಏರುತ್ತಿದ್ದ ಮ್ಯಾಳಿಗೆ. ಜೊಗ್ಗಿ ಜೋಲಿ ಹೊಡೆದು ಮುದುಕಿ ಕೆಳವಳ ಖಾಜಾಗ. ಖಾಜಾ ಕಡ್ಕೊಂಡು ಬಿದ್ದ ಕಟ್ಟಿಗೆ ಬಂದು ನಟ್ಟವ ಬೆನ್ನಾಗ. ಗಡಬಡಿಸಿ ಎದ್ದು ಆಗ ಗದ್ದರಿಸಿ ಮುದುಕಿಗಂದ. ಏನಂತಾರಿ ಎಲೆ ಏನು ಮಾಡುವುದೈತಿ ಹೋಗ ಈಗ ನಿನ್ನಾಗ. ಹಿಂದಕ್ಕೆ ರಾಜಕೀಯ ಇದ್ದ ಕೆಣಕುದಿತ್ತು ನೀ ನನ್ನಾಗ. ನಿನ್ನ ತಲೆ ಹೊಡೆಸಿ ಬಿಡ್ತಿದೆ ನಾನು ಒಂದೇ ಕ್ಷಣದಾಗ. ಕರ ಕರ ಹಲ್ಲ ತಿಂದು ಕಣ್ಣ ಕೆಂಪಗ ಮಾಡಿ ನಿಂತ. ಯುದ್ಧಕ್ಕ ಸ್ವತಃ ಹೋಗಿ ನಿಂತ ಗಣದಾಗ. ನೋಡಿ ಗುರುಗಳ ಅಂದ್ರು ಇನ್ನೂ ಬಂದಿಲ್ಲ ಶರಣರ ಗಣದಾಗ. ಆ ದಿವಸ ಸುಮ್ಮನೆ ಮಲಗಿದ ಮುಂಜಾನೆ ಅತ್ತ
ಖಜಾಗಕಾರ ದಿದ ಹೇಳಿದ ಲಗೋ ಮಾಡಿ ಹೇಳಿದ ಲಗೋ ಮಾಡಿ ತಿರುಗಿ ಹೋಗೋ ನಿನ್ನ ಮನಿ ಕಡಿ ನಿಲ್ಲ ಮನಿ ಕಮಾಡಿ ನಿನ್ನೆ ರಾತ್ರಿ ನನ್ನ ಗುರು ಬಂದ ಭೋಗ ಕೊಡಬೇಡಂದ ಹೇಳಿದ ನನ್ನ ಮುಂದ ಕೂತು ಮಾತಾಡಿ ದಯ ಬರ್ಲಿಲ್ಲ ಅವಾಗ ನಿನಗ ನೋಡಿ ಅವಾಗ ನಿನಗ ಪುನಃ 12 ವರ್ಷ ಬಿತ್ತು ಮುಂದ ಆಮ್ಯಾಲ ಬಂದ ಕೊಟ್ಟರ ತಂದ ಕೊಡುವೇನು ಲಘು ಮಾಡಿ ಕೊಡುವೇನು ಲಘು ಮಾಡಿ ಬೇಕಾದ್ರೆ ಇನ್ನು ಮುಂದ ದುಡಿ ಇನ್ನು ಮುಂದ ನೋಡಿ ಎಷ್ಟು ಕೇಳಿ ಬಂದೆ ನಮಾಜ ಅಪ್ಪಳಿಸಿ ಭೂಮಿಗೆ ಬಿದ್ದು ಸ್ಮರಣ ಹಾರಿ ಉರುಳಾಡ್ತಾನ ಇಲ್ಲ ಎತ್ತರ ಗುರುವೇ ಯಾಕೆ ಮಾಡತೀರಿ ನನಗ ಎಷ್ಟ ತಾಚ್ಛರ ಓಮ ಅಲ್ಲ ಎಂದು ಬಾಯಿಲಿಂದ ಹಾರಿದ ಉಚ್ಚಾರ ಗುರು ಅನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು 36 ವರ್ಷ ದುಡಿದ ಮೇಲೆ ಆಗ್ಯಾರ ಪವಿತ್ರ ನೀವು ಲಕ್ಷ್ಯ ಇಟ್ಟು ಕೇಳಬೇಕಿಂತ ಶರಣರ ಚರಿತ್ರ ಉಪದೇಶ ಕಾಲಾಗಾಗಿ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ತಿರುಗಿ ನಾನು ಹೋಗಲಾರೆ ನನ್ನ ಗ್ರಾಮಕ್ಕ ನಾನೇ ಭೋಗಿಸಬೇಕು ಯಾರೇನ ಮಾಡ್ಯಾರ ನನ್ನ ಕರ್ಮಕ್ಕ ಎಷ್ಟು ಸುಖ ಇಟ್ರೆ ಏನಾದಿದು ಖಾಲಿ ದೇಹಕ್ಕ ವಂದನ ಮಾಡಿ ಕೇಳ್ತೀನಿ ಗುರುವೇ ಮುಂದಿನ ಕೆಲಸ ಹೇಳ್ರಿ ನನಗ ಧಿಕ್ಕಾರ ಮಾಡಿ ಹೋಗಲಾರೆ ನಿಮ್ಮ ಪ್ರೇಮಕ್ಕ ನಿಮ್ಮ ಸೇವಕ ಬಂದಿರಿ ನಿಮ್ಮ ಕೂಡ ಬಂದಿಲ್ಲ ವರ್ಮಕ್ಕ ಎಷ್ಟು ಕೇಳಿ ಗುರುಗಳಂದ್ರು ಈಗ ಅಳತಿಗೆ ಬಂದ ನೀವ ಇನ್ನು ಕೊಡಬಾರ್ದು ಪೂರ ಹೋಗು ತನಕ ನಾನು ಯಾರನ್ನದು ತಂದು ತಾನೇ ಅರಿಯು ತನಕ ಇದ್ದು ಸತ್ತಂಗಾಗಿ ಮೃತ್ಯದೊಳಗ ಹೊಂದು ತನಕ ಬಂದೆ ನಮಾಜ ಕರೆದು ಆಗ ಮುಂದಿನ ಕೆಲಸ ಹೇಳಿಬಿಟ್ರು ನೀರು ತಂದು ಹೌದು ತುಂಬು ಮಧ್ಯಾಹ್ನ ತನಕ ಗುರುಗಳು ಸ್ವತಃ ಹೋಗಿ ತೂತ ಕೇಳಿವಿರ ಹೌದಿನ ಬುಡಕ ಪುನಃ 12 ವರ್ಷ ತನಕ ನೀರು ತರ್ಲಾಕ್ ಹತ್ಯಾನಲ್ಲಿ ಮತ್ತೆ ಗುರುಗಳು ಬಂದ್ರು ಖಾಜನ ಮನಸ್ಸ ನೋಡುದಕ್ಕ ಇಬ್ಬರ ಮನುಷ್ಯರು ಇದು ನಿಂದ್ರಿಸ್ಯಾರ ಖಾಜಾ ಕಾಡುದಕ್ಕ ಜೋಗಿ ಝೋಲಿ ಹೊಡೆದು ಕೆಡಬೇದಾರು ತುಂಬಿದ ಕೊಡಕ ಖುಲು ಖುಲು ನಕ್ಕುವಾಗ ಖಾಜಾ ಹಿಂಗ ಅಂತಾನು ಬೇಕಾದಷ್ಟು ಚೆಲ್ಲರಪ್ಪ ಈಗಿನೇ ಅಳಕ ಸದ್ಯ ಚಳಿ ಹೊಡೆದಂಗಾಗುದು ನನ್ನ ಗುರುವಿನ ಅಂಗಳಕ ಗುರುವ ಅಂದ ಹೋಗ್ಯಾದಿವ್ನ ಸಿಟ್ಟ ಕಾಡೋದು ಬಿಟ್ಟ ಗೊಟ್ಟ ತಿರುಗಿ ಅವ ಹೊಂಟ ಪೂಜಾದ ಟೈಮ ನಿತ್ಯ ಮಾಡುವಂತ ನೇಮಕ ಮಾಡುವ ನೇಮ
ಕೆಂಬವ ಒಬ್ಬ ದಿಟ್ಟ ರಾಜ್ಯರೋಳು ಶ್ರೇಷ್ಠ ತಿರುಗುತ್ತವ ಹೊಂಟ ಬೋಧ ಬೇಡುವುದಕ ಬೋಧ ಬೇಡುವುದಕ ರಾಜ ನಿಂತಿದ್ದ ಹೌದ ನೋಡುವುದಕ ಹೌದ ನೋಡುವುದಕ ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗುದು ಹೇಳುದೇನೆಂದ್ರ ಯಾರು ನಿಂತು ಪದ ಕೇಳ್ತಾರೆ, ಯಾರು ಮೊಬೈಲ್ ನೋಡ್ಕೋತ ಪದ ಕೇಳ್ತಾರೆ, ಯಾರು ಮಾತಾಡ್ಕೋತ ಕೇಳ್ತಾರೆ, ಯಾರ್ಯಾರು ಹರಿಕಿ ಹೆಂಗಿರ್ತಾವ ಹೇಳಕ್ ಬರುದಿಲ್ರಿ ಯೂಟ್ಯೂಬ್ ಮಾಲಕ್ರ. ಯಾಕಂದ್ರೆ ಇಲ್ಲಿ ಜೇವರಿ ತಾಲೂಕು ಪೈಕಿ ಅಲ್ಲಿ ಜೇರಡಿದಿಂದ ಯಾತ್ನೂರ್ ಅಂತ ಹೇಳಿ ಒಂದು ಊರು ಬರ್ತದ್ರಿ. ಅಲ್ಲಿ ಆ ಸೀಮಿ ಒಳಗ ಒಂದು ದೇವ್ರದ್ರಿ ಅಣ್ಣ. ಆಗಲಿ ಅಣ್ಣವ್ರು ಈ ಕಡೆ ಬಾ ಪದ ಕೇಳಕಂದ್ಗಳೇ ಅಣ್ಣವ್ರು ಕರಿತಿಲ್ಲ, ಚಾ ಕುಡಿಯಂಬ ಈ ಕಡೆ ಬಾತೆ ಬಂದ್ರೆ ಚಾ ಕುಡುದು. ಖರೆ ಚಾ ಸಿಗ್ತದ, ವಿಷಯ ಸಿಗಂಗಿಲ್ಲ, ಅದು ಗೊತ್ತದ ಅಣ್ಣವ್ರಿಗೆ. ಆ ನಡು ಹೋಗೋರೆಲ್ಲ ಏನು ಮಾಡ್ತಾರೆ, ಅಲ್ಲಿ ದೇವ್ರಿಗೆ ಹೋಗೋರು ಆ ದಾರಿಗೆ ಹೋಗೋರೆಲ್ಲ ಗಂಡಗ ಚಾಕನೆ ಅಡ್ಡಡ್ಡ ಕಲ್ಲು ತಗೊಂಡು ಆ ದೇವ್ರಿಗೆ ಹೊಡೆನ ಹೋಗ್ಬಿಡ್ತಾರೆ. ಅದೊಂದು ನೇಮೇ ರೀ. ಈ ಪಿಟೇಲ್ ಮಾಸ್ತರ್ ಹಾಕನು ಹಾಡ್ತೇಳ್ರಿ, ಇವ್ರು ಗಣ್ಯಾರ ಮಾಸ್ತರ್ ಪಿಟೇಲ್ ಮಾಸ್ತರ್ ಹೆಣ್ಕಾಬಾಯಿ ಅಂತೇಳಿ ಅವ್ರು ನಾವು ಕೂಡಿ ಹಾಡಿಕೆ ಮಾಡ್ಕೊಂಡು ಬಲ್ಯಕ್ಕೆ ಒಂದು 23,000 ರೂಪಾಯಿನೂ ಇದ್ದು ನಮ್ಗೆ. ನಮ್ಮ ಬಲ್ಲಿ ಅದ್ರಾಗ ಈ ನಮ್ಮ ಸೂರು ಹಾಕು ಪಾರ್ನಟ್ ಹುಡುಗ ಅವ್ರಿಗೆ ಬಿಟ್ಟು 10 ಮಾರಿನ ಮ್ಯಾಗ ಹೊಂಟಿದ್ದವ. ಅವನಿಂದ ನಾವಿದ್ದೆವು. ಏ ತಮ್ಮ ಅವ್ರು ಕಲ್ಯಾಗ ತೊಗೊಂಡ್ರು ಅಂದೇನ ಅಂದ್ರೆ ನಮಗೆ ಜಡದೇನ್ರಿ ರೊಕ್ಕ ಕಸ್ಕೋತಾರ ಅಂತ ನಮ್ಮ ಸಂಶಯ. ಟೈಮ್ ಹೋಗಿತ್ತಲ್ಲ. ಇಲ್ರಿ ಇಲ್ಲೊಂದು ದೇವ್ರದ್ರಿ, ಈ ಹರಿ ಹಿಡಿದು ಯಾರು ಹೋಗ್ತಾರ ನೋಡ್ರಿ, 2 ಕಲ್ಲೆ ಹೊಡೆದು ಹೋದ್ರೆ ಅವ್ರದ್ದು ಹರಕಿ ಚಲೋ ಆಗ್ತದ, ಇಲ್ಲಕಂದ್ರೆ ಒಳ್ಳೇದಾಗಲತ್ತ. ನೀವು 2 ಕಲ್ಲು ತೊಗೊಂಡು ಹೊಡೆದು ಹೋದ್ರಿ ಅಂದ್ರೆ ನಿಮ್ಮ ಹಾಡಿಕೆ ಚಲೋ ಆಗ್ತವ ಅಂತ ಹೇಳ. ನಾವು ಗಂಡಗ ಚಾಕನೆ 2 ಕಲ್ಲು ತೊಗೊಂಡು ಬಿಟ್ಟೆ ಹೋಗ್ಕೋ ದೇವ್ರಿಗೆ. 2-3 ಲಾರಿ ಬಿದ್ದಿವ್ ನೋಡ್ರಿ ಹಿಡಿಗಲ್ಲ ಅವಾಗ ನಾವು ಹೋದಾಗೆ. ಈಗ ಎಸ್ ಬಿದ್ದವನು. ಈ ಬಂಗಾರ ಅಂತ ಖಾಜಾ ಶಂಡ್ರ ಪದ ನಡೆದ. ಯಾರು ತಂಬಾಕೆ ತಿಕ್ತಾರ, ಯಾರು ಗಾಂಜಾನೆ ತಿಕ್ತಾರ, ಯಾರು ಮೊಬೈಲ್ದಾಗ ಬಟ್ ಹೊಡಿತಾರ, ಯಾರು ಹಿಂಗೆ ತಿರ್ಗಾಡ್ಕೋತ ಕೇಳ್ತಾರ. ಎಷ್ಟು ಮಜಾ ನೋಡ್ರಿ. ಅವರು ಹಂಗೆ ಹರಕೆ ಇದ್ದಿರ್ಬೇಕ್ರಿ. ಏನ್ರಿ ತಂಬಾಕು ತಿಕ್ಕೋತ ವಿಚಾರ ಮಾಡ್ತಿದ್ರಿ ಅಂದ್ರ, ಈಗ ತಾಳಿ ಕೊಟ್ರಿ ರಾಜು ಹೇಳಿಲ್ರಿ, ದಾರು ಕುಡಿದವ್ರು ಗಟ್ರದ ಬೀಳ್ತಾರೆ ಅಂದ್ರೆ, ಏ ಹುಚ್ಚಿ ನಿನಗೇನು ಗೊತ್ತಾ, ಯಾರು ಜಗತ್ತದ ವಿಚಾರ ಮಾಡಲ್ಲ, ದಾರು ಕುಡಿದವ್ರು ಗಟ್ರ ದಂಡ ಬಿದ್ದು ದೇಶದ ವಿಚಾರ ಮಾಡ್ತಾರ ಅಂತ ಹೇಳ ನೋಡಿ. ಹಂಗ್ರಿಪ್ಪ ಇಂಥ ವಿಷಯ ಇದು ಕೇಳುವಂಥ ವ್ಯವಹಾರಗಳದಾವ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ತುಂಬತಂದ್ರೆ ಖಾಲಿ ಆಗಲ್ರಿ. ಇದು ತುಂಬತಂದ್ರೆ ನಾಳೆ ಮುಂಜಾನೆ ಇದಕ್ಕೆ ಅಟ್ರಮೆಂಟಿಗೆ ಹಾಕಬೇಕು, ಇದಕ್ಕೆ ಏನು ಹಾಕೋಬೇಕು. ಅದಕ್ಕೆ ಜಾಣನು ಲೌಕಿಕ ಪಾರಮಾರ್ಥ ಮಾಡದೇ ನಡೆಸುವ ಅಂತ ಹೇಳ್ತಾರೆ ನಿಜಗುಣಿ ಅವರು. ಯಾಕಂದ್ರೆ ಹುಡುಗಟ್ಟಿಗೆಲ್ಲ ನಿಜಗುಣ ಯಾರ್ಯಾರಪ್ಪ ಅಂತಂದ್ರೆ ಬರೀ 52 ಕರು ಅವ್ರ ಮನ್ಯಾಗ ರೊಕ್ಕ